ಕೊನೆಗೆ ಯಾವುದನ್ನ ಅಡಿಗೆ ಕೊನೆಯನ್ನೇ ನನ್ನ ಶೀಘ್ರವಾಗಿ ಮಾಡ್ಕೊಡ್ತೀನಿ ಅಂತ. ಅದಕ್ಕೂ ಮುಖ್ಯವಾಗಿ ಬೆಂಚು ಟೇಬಲ್ ಅಂತ ಹೇಳ್ತಾ ಇರೋದಕ್ಕಿಂತ ಮಕ್ಕಳಿಗೆ ಸಹಿತ ಯಾರೇ ಬಂದ್ರು ಸಹಿತ ನಿಮ್ಮ ಮಕ್ಕಳಿಗೂ ಏನು ಕುರ್ಚಿ ಮೇಲೆ ಕೂತ್ಕೊಂಡು ಓದುವಂತ ಅಭ್ಯಾಸ ಆಗ್ತದೆ. ಎಲ್ಲ ಒಂದು 500 ರೂಪಾಯಿ ಒಂದೊಂದು ಮನೆಯವರು ಸೇರಿಸ್ಬಿಟ್ರೆ ಇನ್ನೊಂದು ವಾರದಲ್ಲಿ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಖುಷಿ ಆಯ್ತು ಶಾಲೆಯನ್ನ ನೋಡಿ. 14 ಜನ ಮಕ್ಕಳಿದ್ರೆ 14 ಜನ ಪಾಲಕರು ಸಹಿತ ಬಂದಿದ್ದಾರೆ. ಒಂದು ಊರಿನ ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇದ್ರಿ. ಈ ಶಾಲೆಯನ್ನ ಮೊದಲೇ ಹೇಳಿದಾಗ ಸಹಿತ 12 ಮಕ್ಕಳಿಗಿಂತ ಹೆಚ್ಚಿಗೆ ಮಕ್ಕಳಿರುವಂಗೆ ನೋಡ್ಕೊಂಡ್ಬಿಟ್ಟು 2 ಜನ ಶಿಕ್ಷಕರನ್ನ ಕಾಪಾಡ್ಕೊಂಡ್ಬಿಟ್ಟು ನಿಮ್ಮ ಊರನ್ನು ಸಹಿತ ಅಭಿವೃದ್ಧಿ ಪಡಿಸಿ ನಿಮ್ಮ ಮಕ್ಕಳನ್ನು ಸಹಿತ ಅಭಿವೃದ್ಧಿ ಪಡಿಸಿ ಅಂತ ಹೇಳ್ತಾ ಇರ್ತೇನೆ. ಇನ್ನು ಸ್ಕಾಲರ್ಶಿಪ್ ಯಾರಿಗೂ ಬರ್ತಾ ಇಲ್ಲ. ಕಳೆದ 2-3 ವರ್ಷಗಳಿಗೆ ನೋಡಿದಂತಹ ಮರಾಠಿ ಕೊಪ್ಪ ಶಾಲೆಗೂ ಈಗಿನ ಮರಾಠಿ ಕೊಪ್ಪ ಶಾಲೆಗೂ ಆದಂತಹ ಅಭೂತಪೂರ್ವ ಬದಲಾವಣೆಗೆ ಸಂತಸವನ್ನ ಸರ್ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಇಲಾಖೆಯಿಂದ ಹಿಂದುಳಿದ ವರ್ಗದ ಇಲಾಖೆಯಿಂದ ನಮ್ಮ ಒಂದು ಮಕ್ಕಳಿಗೆ ಅಂದ್ರೆ ಏನೆಲ್ಲ ಸೌಲಭ್ಯಗಳಿವೆ ಅವೆಲ್ಲವನ್ನ ತಾನು ಮುಂದೆ ಕೂಡ ತಾನು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಸರ್. ಒಂದು ವಿಶ್ವಾಸವನ್ನ ಕೊಟ್ಟಿದ್ದಾರೆ ನಮ್ಗೆ. ಅಷ್ಟೇ ಅಲ್ಲದೆ ಈ ಒಂದು ಸಭೆಯ ಬಗ್ಗೆ ಅವರು ಒಂದು ಏನು ಪ್ಲಸ್ ಪಾಯಿಂಟ್ ಧನಾತ್ಮಕ ಅಂಶವನ್ನು ನಮಗೆ ನೀಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನ ಈಗ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಈ ಒಂದು ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆಯ ಇವತ್ತು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಶಾಲಾ ಸಭೆಗೆ ನೋಡಲ್ ಅಧಿಕಾರಿಗಳಾಗಿ ಆಗಮಿಸಿ ನಮಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಿದಂತಹ ಶ್ರೀಯುತ ಕೆ ಗಣಪತಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಯುತ ರಾಜಾರಾಮ್ ಹೆಗ್ಡೆ ಸರ್ ಅವರು ನಮ್ಮ ಒಂದು ಕರೆಗೆ ಹೋಗೊಟ್ಟು ನಮ್ಮ ಶಾಲೆಗೆ ಆಗಮಿಸಿ ಶಾಲೆಗೆ ತಮ್ಮ ಪಂಚಾಯತಿಯಿಂದ ಬರುವಂತಹ ಸೌಲಭ್ಯಗಳನ್ನು ಒದಗಿಸ್ತೇನೆ ಅನ್ನುವಂತಹ ಭರವಸೆಯನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಶ್ರೀಯುತ ನಾಗರಾಜ್ ಹೆಗ್ಡೆ ಸರ್ ಅವರು ಕಳೆದ ಒಂದು 3-4 ದಿನಗಳಿಂದ ಶಾಲೆಗೆ ಆಗಮಿಸಿ ಶಾಲೆಯ ಒಂದು ಲೆಕ್ಕ ಪರಿಶೋಧನೆಯನ್ನ ನೋಡಿ ಅದರ ವರದಿಯನ್ನ ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿ ನಮಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದ. ಈ ಸಭೆಗೆ ಆಗಮಿಸಿದಂತಹ ಎಲ್ಲ STMC ಸದಸ್ಯರಿಗೆ ಹಾಗೂ ಈ ಊರಿನ ಪಾಲಕರಿಗೆ ಪೋಷಕರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ನಾನು ಮಕ್ಕಳಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದ ಕೊನೆಯ ಘಟ್ಟ ಈಗ ರಾಷ್ಟ್ರಗೀತೆ